ಹಿಪ್ಪರಗಿ ಕಾರ ಸ್ಫೋಟ ಪ್ರಕರಣ ಅಪರಾಧಿಗಳನ್ನು ಭೇದಿಸಿದ ಜಮಖಂಡಿ ಗ್ರಾಮೀಣ ಪೊಲೀಸರು. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜುಲೈ 25ರ ರಾತ್ರಿ 10:30 ಗಂಟೆಯ ಕಾರು ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಮಹತ್ವದ ತಿರುವು ಸಿಕ್ಕಿದ್ದು, ಪೊಲೀಸ್ ಅಧಿಕಾರಿಗಳ ನೇತೃತ್ವ ಮತ್ತು ತನಿಖಾ ತಂಡ. ಈ ಪ್ರಕರಣದ ತನಿಖೆಯನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ ವರಿಷ್ಠಾಧಿಕಾರಿಗಳಾದ ಶ್ರೀ ಸಿದ್ಧಾರ್ಥ್ ಗೋಯಲ್ ಐಪಿಎಸ್ ಅವರ ಸಮಗ್ರ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಗದೀಶ್ ಹಾಗೂ ಜಮಖಂಡಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಜಮೀರ್ ಅವರ ನಿಕಟ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗಿದೆ. ಪ್ರಕರಣದ ಪತ್ತೆ ಕಾರ್ಯದಲ್ಲಿ ಸಿಪಿಐ ಹಾಗೂ ಪಿಎಸ್ಐ ಅಧಿಕಾರಿಗಳು ಪ್ರಮುಖ ಪಾತ್ರ ವಹಿಸಿದ್ದು, ಅವರಿಗೆ ತನಿಖಾ ಹಾಗೂ ತಾಂತ್ರಿಕ ತಂಡಗಳು ಅಗತ್ಯ ಸಹಕಾರ ನೀಡಿವೆ. ಪ್ರಮುಖ ತನಿಖಾಧಿಕಾರಿಗಳಾಗಿ ಶ್ರೀ ಎಂಡಿ ಮಡ್ಡಿ ಸಿಪಿಐ ಜಮಖಂಡಿ, ಶ್ರೀ ಜಿಎಂ ಪೂಜೇರಿ ಪಿಎಸ್ಐ, ಶ್ರೀ ಶಿವಾನಂದ ಸಿಂಗಣ್ಣವರ ಪಿಎಸ್ಐ, ಶ್ರೀ ನಿತಿನ್ ಕುಮಾರ್ ಪಿಎಸ್ಐ, ಶ್ರೀ ಅಪ್ಪಣ್ಣ ಐಗಳಿ ಪಿಎಸ್ಐ, ಶ್ರೀ ಶ್ರೀಧರ ಮಗದುಮ ಸೊಕೊ. ತನಿಖೆಯಿಂದ ಭೂಮಿ ಮತ್ತು ಹಣಕಾಸಿನ ವಿವಾದದ ಹಿನ್ನೆಲೆಯಲ್ಲಿ ಸಂತ್ರಸ್ತನನ್ನು ಹತ್ಯೆ ಮಾಡುವ ಉದ್ದೇಶದಿಂದ ಪೂರ್ವಯೋಜಿತವಾಗಿ ಸ್ಫೋಟ ನಡೆಸಲಾಗಿದ್ದು, ಸಂತ್ರಸ್ತನು ಸ್ಫೋಟದಿಂದ ಪಾರಾದ ನಂತರ ಆತನಿಗೆ ಬೆದರಿಕೆ ಹಾಕುವ ಮೂಲಕ ಭೂಮಿ ಹಾಗೂ ಹಣಕಾಸಿನ ವಿವಾದಕ್ಕೆ ಸಂಬಂಧಿಸಿದ ಬೇಡಿಕೆಗಳನ್ನು ಕೈಬಿಡುವಂತೆ ಒತ್ತಡ ಹೇರುವ ಪ್ರಯತ್ನ ನಡೆಸಲಾಗಿದೆ ಎಂಬ ಅಂಶಗಳು ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿವೆ. ಈ ಪ್ರಕರಣದ ತನಿಖೆಯನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ ವರಿಷ್ಠಾಧಿಕಾರಿಗಳಾದ ಶ್ರೀ ಸಿದ್ಧಾರ್ಥ್ ಗೋಯಲ್ ಐಪಿಎಸ್ ಅವರ ಸಮಗ್ರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಗದೀಶ್ ಹಾಗೂ ಜಮಖಂಡಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಜಮೀರ್ ಅವರ ನಿಕಟ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿ 1 ಶಿವಾನಂದ ಪರಸಪ್ಪ ಜಲ್ಲಿ, ವಯಸ್ಸು 29 ವರ್ಷ, ತಿಗಣಿಬಿದರಿ ಗ್ರಾಮದ ನಿವಾಸಿ, ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ. ಆರೋಪಿ 2 ರೇವಣಪ್ಪ ನಿಂಗಪ್ಪ ಜಲ್ಲಿ, ವಯಸ್ಸು 24 ವರ್ಷ, ತಿಗಣಿಬಿದರಿ ಗ್ರಾಮದ ನಿವಾಸಿ, ಆರೋಪಿಯೊಂದಿಗೆ ಹಿಪ್ಪರಗಿಗೆ ತೆರಳಿ ಸ್ಫೋಟದ ಕೃತ್ಯವನ್ನು ಕಾರ್ಯಗತಗೊಳಿಸಲು ಸಹಕರಿಸಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಆರೋಪಿ 3 ಮಹಾದೇವ ಬೀರಪ್ಪ ಸಂಗಾಪುರ, ವಯಸ್ಸು 21 ವರ್ಷ, ಹೆಬ್ಬಲಟ್ಟಿ ಗ್ರಾಮದ ನಿವಾಸಿ, ಹಾಗೂ ಆರೋಪಿ 4 ಮಲ್ಲಿಕಾರ್ಜುನ ಮುರಗೆಪ್ಪ ಭದ್ರಾಪನವರ, ವಯಸ್ಸು 23 ವರ್ಷ, ಬಬಲೇಶ್ವರ ಗ್ರಾಮದ ನಿವಾಸಿ, ಮೊಬೈಲ್ ಫೋನ್ ವ್ಯವಸ್ಥೆ ಮಾಡುವುದರಲ್ಲಿ ಹಾಗೂ ನಂತರ ಸಂತ್ರಸ್ತನೊಂದಿಗೆ ಬೆದರಿಕೆ ಸಂವಹನ ನಡೆಸುವಲ್ಲಿ ಸಹಕರಿಸಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಇದಲ್ಲದೆ ಆರೋಪಿ 1ರ ಸಂಬಂಧಿಯಾದ ಗಜಾನನ ಸಂಗಾಪುರ ಸ್ಫೋಟಕ ವಸ್ತುಗಳನ್ನು ವ್ಯವಸ್ಥೆ ಮಾಡುವಲ್ಲಿ ಸಹಕರಿಸಿರುವ ಆರೋಪಿಯಾಗಿದ್ದು, ಈತನು ಪ್ರಸ್ತುತ ತಲೆಮರೆಸಿಕೊಂಡಿದ್ದು, ಆತನ ಬಂಧನಕ್ಕಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸ್ಫೋಟಕ ವಸ್ತುಗಳನ್ನು ಖರೀದಿಸಿರುವುದಾಗಿ ತನಿಖೆಯಲ್ಲಿ ತಿಳಿದುಬಂದಿರುವ ಅಥಣಿ ಮತ್ತು ವಿಜಯಪುರದಲ್ಲಿರುವ ತಲಾ ಒಂದು ಅಂಗಡಿಯ ಮಾಲೀಕರು ಹಾಗೂ ವ್ಯವಸ್ಥಾಪಕರನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆದು ತನಿಖೆ ಮುಂದುವರಿಸಲಾಗಿದೆ. ಈ ತನಿಖೆಯಿಂದ ಬೆಳಕಿಗೆ ಬಂದ ಪ್ರಸ್ತುತ ಅಂಶ: ಭೂಮಿ ಮತ್ತು ಹಣಕಾಸಿನ ವಿವಾದ, ಸಂತ್ರಸ್ತನನ್ನು ಹತ್ಯೆ ಮಾಡುವ ಉದ್ದೇಶದ ಯೋಜನೆ, ಸ್ಫೋಟಕ ವಸ್ತುಗಳ ವ್ಯವಸ್ಥೆ, ಹಿಪ್ಪರಗಿಯಲ್ಲಿ ಕಾರನ್ನು 10 ಗುರಿಯಾಗಿಸಿಕೊಂಡು ಸ್ಫೋಟ ನಡೆಸುವುದು, ಸಂತ್ರಸ್ತನು ಸ್ಫೋಟದಿಂದ ಪಾರಾಗುವುದು, ಆರೋಪಿಗಳಿಂದ ತಮ್ಮ ಗುರುತನ್ನು ಮರೆಮಾಚುವ ಪ್ರಯತ್ನ, ಪರ್ಯಾಯ ಮೊಬೈಲ್ ಫೋನ್ ಮತ್ತು ಸಿಮ್ ಕಾರ್ಡ್ ವ್ಯವಸ್ಥೆ, ಸಂತ್ರಸ್ತ ಹಾಗೂ ಅವರ ಸಹೋದರರಿಗೆ ಬೆದರಿಕೆ ಎಸ್ಎಂಎಸ್ ಮತ್ತು ವಾಟ್ಸಾಪ್ ಸಂದೇಶಗಳ ರವಾನೆ, ತಾಂತ್ರಿಕ, ಭೌತಿಕ ಹಾಗೂ ಇತರೆ ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪಿಗಳ ಗುರುತಿಸುವಿಕೆ ಮತ್ತು ಬಂಧನ ಎಂಬ ಘಟನೆಗಳ ಸರಣಿ ಪ್ರಾಥಮಿಕವಾಗಿ ಸ್ಥಾಪಿತವಾಗಿದೆ. ಪ್ರಕರಣದ ಸಂಪೂರ್ಣ ಸಂಚು, ತಲೆಮರೆಸಿಕೊಂಡಿರುವ ಆರೋಪಿಯ ಪಾತ್ರ, ಸ್ಫೋಟಕ ವಸ್ತುಗಳ ಪೂರೈಕೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳ ಪಾತ್ರ ಹಾಗೂ ಪ್ರಕರಣದಲ್ಲಿ ಇತರೆ ಯಾವುದೇ ವ್ಯಕ್ತಿಗಳು ಭಾಗಿಯಾಗಿದ್ದಾರೆಯೇ ಎಂಬುದನ್ನು ಪತ್ತೆಹಚ್ಚಲು ತನಿಖೆ ಮುಂದುವರೆದಿದೆ. ತನಿಖೆಯಲ್ಲಿ ಉಲ್ಟಾಯಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಎಲ್ಲ ಮತ್ತೆ ಅಲ್ಲಿ ಟವರ್ ಡಂಪ್ ಇರುತ್ತೆ, ಯಾವ ಫೋನ್ ನಂಬರಲ್ಲಿ ಆಕ್ಟಿವೇಟ್ ಆಗಿದೆ, ಯಾರು ಬಂದಿದ್ದಾರೆ, ಲಿಮಿಟ್ ಹೆಂಗೆ ಆಯಿತು, ಈ ಗಾಡಿ ಇದಕ್ಕಿಂತ ಮುಂಚೆ ಎಷ್ಟು ಕಡೆ ಸರ್ವಿಸ್ ಆಗಿದೆ, ಅಂದರೆ ಯಾವುದೇ ಎಂಟರ್ ಬಿಟ್ಕೊಳ್ಳಿಲ್ಲ. ಕೊನೆಗೆ ನಾವು ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. 3-4 ಡೇಸ್ ಹಿಂದೆ ಸಸ್ಪೆಕ್ಟ್ ವ್ಯಕ್ತಿಗೆ ನಾವು ಡಿಟೈನ್ ಮಾಡಿದ್ದೀವಿ. ಅಲ್ಲಿ ಇಬ್ಬರು ಮೇನ್ ಆರೋಪಿ, ಶಿವಾನಂದ್ ಜಲ್ಲಿ ಮತ್ತು ರೇವಣಸಿಂಗ ಜಲ್ಲಿ, ಇಬ್ಬರು ಬಬಲೇಶ್ವರ ತಾಲೂಕು ಬಿಜಾಪುರ ವಾಸಿ. ಅವರು ಶಿವಾನಂದ್ ವಯಸ್ಸು 29 ವರ್ಷ, ಇವತ್ತು ರೇವಣಸಿಂಗ ಜಲ್ಲಿ ಇವತ್ತು ವಯಸ್ಸು 24 ವರ್ಷ, 24 ಇಯರ್ಸ್. ಇದರಲ್ಲಿ ಶಿವಾನಂದ್ ಜಲ್ಲಿ ಇವರಿಗೆ ಮತ್ತೆ ಅರೆಸ್ಟ್ ಮಾಡಿ ಇಂಟ್ರೋಗೇಟ್ ಮಾಡುವಾಗ ನಮಗೆ ಗೊತ್ತಾಗಿದೆ ಶಿವಾನಂದ್ ಜಲ್ಲಿ ಮತ್ತು ಹನುಮಂತ ಅತ್ತಿ ಮುಂಚೆ ಲ್ಯಾಂಡ್ ವ್ಯವಹಾರ ಇತ್ತು. ಹನುಮಂತ ಅತ್ತಿ ಮತ್ತು ಬಸವರಾಜ್ ಅತ್ತಿ ಅವರು ಇಬ್ಬರು ಬ್ರದರ್ಸ್. ಇದು ಲೀಸ್ ಬಾರ್ ಆಪ್ರೇಟ್ ಮಾಡೋಕ್ಕೆ ಜೊತೆಗೆ ಇದರ ಕೆಲಸಗಳ ಮಾಡ್ತಾ ಇದ್ರು. ಸಾಲ ಕೊಡೋದು, ಸಾಲ ಕೊಡಲಿಲ್ಲ ಅಂದರೆ ಅವ್ರ ಲ್ಯಾಂಡ್ ಅವ್ರ ಹೆಸರನ್ನು ಟ್ರಾನ್ಸ್ಫರ್ ಮಾಡೋದು. ಇದೇ ರೀತಿ ಶಿವಾನಂದ್ ಜಲ್ಲಿದು ದೊಡ್ಡಪ್ಪ ನಿಂಗಪ್ಪ ಅವರು ಇದ್ದಾರೆ. 4 ವರ್ಷ ಹಿಂದೆ ಯಾವುದೋ ಎಮರ್ಜೆನ್ಸಿಗೆ ಅವರು ಅವ್ರ ಕಡೆಯಿಂದ 40 ಲಕ್ಷ ಸಾಲ ತಗೊಂಡು ಅಪ್ಲೈ ಮಾಡೋಕ್ಕೆ ಆಗಲಿಲ್ಲ ಅಂದರೆ 5 ಎಕರೆ ಲ್ಯಾಂಡ್, 5 ಎಕರೆ ಸ್ವಲ್ಪ ಮುಂದೆ ಲ್ಯಾಂಡ್ ಏನಿತ್ತು ಅವರು ಹನುಮಂತ ಅತ್ತಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. RTC ಮುಖಾಂತರ ಹೋದ ವರ್ಷ ಟ್ರಾನ್ಸ್ಫರ್ ಮಾಡಲಾಯಿತು. ಇವರು ಶಿವಾನಂದ್ ಹೋಗಿ ಅಲ್ಲಿ ಹೇಳ್ತಾರೆ, ನಮ್ಮ ಕೊಟ್ಟು ಲ್ಯಾಂಡ್ ನಮ್ಮ ಹತ್ರನೇ ಹೇಳಿ. ಅವರು ಹೋಗಿ ಇವರ ಜೊತೆ ಹನುಮಂತ ಅತ್ತಿ ಜೊತೆ ಡೀಲ್ ಮಾಡ್ತಾರೆ. ನನಗೆ ಪೊಸಿಷನ್ ಕೊಡಿ, ನಾನು 3 ವರ್ಷ ಅಲ್ಲಿ ಏನು ಸಾಲ ಇದೆ ವಾಪಸ್ ನಿಮಗೆ ಸ್ವಲ್ಪ ಬಡ್ಡಿ ಸೇರಿ ಏನಿದೆ 40 ಲಕ್ಷ, ಈಗ ಬಡ್ಡಿ ಸೇರಿ 67 ಲಕ್ಷ ಆಗಿತ್ತು. 3 ವರ್ಷ ಅಲ್ಲಿ ಬೇರೆ ಬೇರೆ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ವಾಪಸ್ ಕೊಡ್ತೀನಿ. ಈ ವರ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆಗಿತ್ತು ಮೇ-ಜೂನಲ್ಲಿ. ಅವರಿಗೆ ಕಂಟಿನ್ಯೂಸ್ ಪ್ರೆಷರ್ ಇತ್ತು ಇಬ್ಬರು ಬ್ರದರ್ಸ್ ಕಡೆಯಿಂದ, ಹನುಮಂತ್ ಮತ್ತು ಇವರು ಬಸವರಾಜ್ ಅವರು ಇಬ್ಬರು ಬ್ರದರ್ಸನ್ನು. ಐದರಲ್ಲಿ ನೀವು ಅಮೌಂಟ್ ಕೊಡಿ ಅಥವಾ ನಮಗೆ ಲ್ಯಾಂಡ್ ನನಗೆ ವಾಪಸ್ ಕೊಡಿ. ಸೊ ಕಾರಣ ನಮಗೆ ಇಲ್ಲಿ ಗೊತ್ತಾಯಿತು. ಸೆಕೆಂಡ್ ಕ್ವೆಶ್ಚನ್ ನಮಗೆ ಏನಿದೆ, ಎಕ್ಸ್ಪೀರಿಯನ್ಸ್. ಅದು ಇವರು ಶಿವಾನಂದ್ ಜಲ್ಲಿ ಯಾರಿದ್ದಾರೆ, ಅವರು ಮುಂಚೆಯಿಂದ ಅವ್ರ ರಿಲೇಟಿವ್ಸ್
ಕಸನ್ಸ್ ಇದ್ದಾರೆ, ಮುಂಚೆಯಿಂದ ಭಾವಿ ಎಕ್ಸ್ಪ್ಲೋಸನ್ಗೆ ಅವರು ಎಕ್ಸ್ಪ್ಲೋಸನ್ ಯೂಸ್ ಮಾಡ್ತಾರೆ. ಸೊ ಅವರಿಗೆ ಯಾವ ರೀತಿ ಎಕ್ಸ್ಪ್ಲೋಸನ್ ರೆಡಿ ಮಾಡಬೇಕು, ಯಾವ ರೀತಿ ಎಕ್ಸ್ಪ್ಲೋಸನ್ ಮಾಡಬೇಕು, ಹೇಗೆ ಕನೆಕ್ಟ್ ಮಾಡಬೇಕು, ಎಲ್ಲಿ ನನಗೆ ಎಕ್ಸ್ಪ್ಲೋಸನ್ ಮಟೀರಿಯಲ್ ಸಿಗುತ್ತೆ ಎಲ್ಲ ಸ್ವಲ್ಪ ಅವರಿಗೆ ಜ್ಞಾನ ಇತ್ತು. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅವರು 2 ಅಂಗಡಿ, ಅಥಣಿಯಲ್ಲಿ ಅಲ್ಲಿ ಒಂದು ಅಂಗಡಿ ಇದೆ ಮತ್ತು ಇಲ್ಲಿ ಕನ್ನೂರು ಬಿಜಾಪುರ ಲಿಮಿಟಲ್ಲಿ ಒಂದು ಅಂಗಡಿ ಇದೆ. ಅವರು ಅಸೋಸಿಯೇಟ್ ಅದೇ ಕಸನ್ ಬ್ರದರ್ ಗಜಾನನ್, ಯಾರಿಗೆ ಮುಂಚೆ ಬಾವಿ ಬ್ಲಾಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು, ಅವ್ರ ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಅವರು ಅಥಣಿಯಿಂದ ಆಲ್ಮೋಸ್ಟ್ 200 ಜಿಲೆಟಿನ್ ಸ್ಟಿಕ್ಸ್ ಮತ್ತು ಇಲ್ಲಿ ಕನ್ನೂರಿಂದ ಆಲ್ಮೋಸ್ಟ್ 600 ಜಿಲೆಟಿನ್ ಸ್ಟಿಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಇದು ಕೆಲವು ಎಕ್ಸ್ಪ್ಲೋಷನ್ಗೆ ಯೂಸ್ ಆಗೋದು ಮಟೀರಿಯಲ್ ಅಂದರೆ ವೈರ್ಸ್ ಇರುತ್ತೆ, ಕೆಪಾಸಿಟರ್ಸ್ ಇರುತ್ತೆ, ಅದು ನಮಗೆ ಡಿಟರ್ಮಿನೇಟರ್ಸ್ ಇರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ. ತಗೊಂಡು ಅವ್ರ ಮನಸ್ಸಲ್ಲಿ ಪ್ಲಾನ್ ಆಯಿತು, ಇವ್ರು 2 ಬ್ರದರ್ಸ್ಗೆ ಏನಾದರೂ ನಾವು ಹಾನಿ ಮಾಡಬೇಕು. ಅದರಲ್ಲಿ ಕೂಡ ಪ್ರಮುಖ ಹನುಮಂತ್ಗೆ, ಬಿಕಾಸ್ RTC ಪ್ರಕಾರ ಅವ್ರ ಜಮೀನು ಅವ್ರು ಕೊಟ್ಟಿದ್ದು ಲ್ಯಾಂಡ್ ಹನುಮಂತ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ವಾಪಸ್ ಲೋನ್ ಕೂಡ ಇವಾಗ ಹನುಮಂತ್ಗೆ ಕೊಡಬೇಕಾಗಿತ್ತು. ಅವ್ರ ಪ್ಯಾಟರ್ನ್ ಕೂಡ ಅಂದರೆ ಡೈಲಿ ಈ ಅಂಗಡಿಗೆ ಬರ್ತಾರೆ, ಈ ವೆಹಿಕಲ್ ಮುಖಾಂತರ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ಬರ್ತಾರೆ, ಡೈಲಿ ಇಷ್ಟು ಗಂಟೆಗೆ ವಾಪಸ್ ಹೋಗ್ತಾರೆ, ಅದನ್ನು ಕೂಡ ಅವರಿಗೆ ಐಡಿಯಾ ಆಯಿತು. 2 ಗೋಲ್ ಇಲ್ಲಿ ಇಟ್ಕೊಂಡು ಇವರು 25ನೇ ತಾರೀಕಿಗೆ ರೇವಂತ್ ಸಿಂಗ್ ಜೊತೆಗೆ ಹೋಗಿ ಅಲ್ಲಿ TVS ಸ್ಕೂಟಿ ಮುಖಾಂತರ ಹೋಗಿ ಅಲ್ಲಿ ನಿಪ್ಪತ್ತಿಯಲ್ಲಿ ಸುಮಾರು 6 ನಂತರ ಹೋಗಿ ಅಲ್ಲಿ ನೋಡ್ತಾರೆ ಇಲ್ಲಿ ನಾನು ಎಕ್ಸ್ಪ್ಲೋದು ಸಿಕ್ಕಬಹುದು. ಅವರಿಗೆ ಅವ್ರ ಗಾಡಿ ಕೆಳಗೆ ಲೆಫ್ಟ್ ಸೈಡ್ ವೀಲ್ ಕೆಳಗೆ ಸೂಟೇಬಲ್ ಜಗೇ ಸಿಕ್ತು. ಅಲ್ಲಿ ಕಬ್ಬಿನ ತೋಟದಿಂದ ಒಳಗೆ ಬಂದಾಗ ಕ್ಯಾಮ್ರಾ ಎಲ್ಲ ಅವಾಯ್ಡ್ ಮಾಡಿ ಅಲ್ಲಿ ಎಕ್ಸ್ಪ್ಲೋಸಿವ್ ಫಿಟ್ ಮಾಡಿ ಅವರು ಹೊರಗಡೆ ಬಂದ ತಕ್ಷಣ ಎಕ್ಸ್ಪ್ಲೋಸಿವ್ ಮಾಡ್ತಾರೆ. ಇದು ಹನುಮಂತ ಸುಮಾರು 45. ಅದು ಮತ್ತೆ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಅವರು ಊರಿಗೆ ಹೋಗ್ತಾರೆ. ನೆಕ್ಸ್ಟ್ 4 ಡೇಸ್ ಏನೂ ಹೇಳಲ್ಲ, ನೆಕ್ಸ್ಟ್ 4 ಡೇಸ್ ಯಾರಿಗೆ ಏನು ಮಾಹಿತಿ ಕೊಡಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು ಡೆತ್ ಆಗಿದೆ ಅಂತ ಅದೇ ಪ್ಲಾನ್ ಇಟ್ಟು ಮರ್ಡರ್ ಮಾಡೋ ಪ್ಲಾನ್ ಇಟ್ಟಿಂದ ಅವ್ರು ಹೋಗಿದ್ದಾರೆ. ಕೊನೆಗೆ ಅವರು 2 ಡೇಸ್ ಅಂತ ನ್ಯೂಸಲ್ಲಿ ಗೊತ್ತಾಯಿತು ಅಂದರೆ ಡೆತ್ ಆಗಿಲ್ಲ, ಇದು ಸೇವ್ ಆಗಿದೆ ತೆಗೆದುಕೊಂಡು ಹೋಗ್ತಾರೆ. ಮತ್ತು ನನ್ನ ಪ್ಲಾನ್ ಫೇಲ್ ಆಯಿತು, ನಾನು ಏನಾದರೂ ಅವರಿಗೆ ಥ್ರೆಟನ್ ಮಾಡಬೇಕು ಅಂತ ಒರಿಜಿನಲ್ ಪ್ಲಾನ್ ಫೇಲ್ ಆಗಿದೆ, ಇನ್ನೊಂದು ಸೆಕೆಂಡ್ ಪ್ಲಾನ್ ರಚನೆ ಮಾಡಿದೆ. ಅಂದರೆ ಮೆಸೇಜ್ ಕಳಿಸಬೇಕು, ಇವರಿಗೆ ಮೆಸೇಜ್ ಕಳಿಸಬೇಕು, ಈ ಸರಿ ನಾನು ನಿಮಗೆ ಥ್ರೆಟನ್ ಮಾಡಿದ್ದೀನಿ, ನೀವೆಲ್ಲ ನಿಮ್ಮ ಬಿಸ್ನೆಸ್ ಆಫ್ ಮಾಡಬೇಕು, ಏನೋ ಬೇರೆ ಬೇರೆ ಜನ ಅವ್ರ ಮನಸ್ಸಲ್ಲಿ ಏನಿತ್ತು ಇವ್ರು ಪಬ್ಲಿಕ್ಗೆ ಮೋಸ ಮಾಡ್ತಾ ಇದ್ದಾರೆ. ಹೇಗೆ ನನಗೆ ಮೋಸ ಮಾಡಿದ ಅದೇ ರೀತಿ ಬೇರೆ ಪಬ್ಲಿಕ್ಗೆ ಕೂಡ ಮೋಸ ಮಾಡ್ತಾ ಇದ್ದಾರೆ. ಇಲ್ಲ ಬಿಡಬೇಕು ಅಂದರೆ ಒಂದಿನ ಅವರಿಗೆ ಅವರು ಹೊಸ ನಂಬರ್ ತಗೊಂಡು ಮೆಸೇಜ್ ಮಾಡ್ತಾರೆ. ಆ ನಂಬರಿಂದಾನೇ ಸ್ವಲ್ಪ ನಮಗೆ ನಾವು ಹಿಂದೆ ಕೂಡ ಲೀಡ್ ತಗೋತಾ ಇದ್ದೀವಿ, ನಂಬರಿಂದಾನೇ ಕೂಡ ನಮಗೆ ಪಾಸಿಟಿವ್ ಲೀಡ್ ಸಿಕ್ಕಿತ್ತು. ಆ ನಂಬರ್ ಯಾವ ಮೆಸೇಜಿಂದ ಹೋಗಿದೆ, ಯಾವ ಫೋನಿಂದ ಹೋಗಿದೆ ನಾವು ರಿವರ್ಸ್ ಟ್ರ್ಯಾಕ್ ಮಾಡಿದ್ದೀವಿ. ತುಂಬ ಜನ ಸಸ್ಪೆಕ್ಟ್ ಬಂದರು. ಈ ಟೈಮ್ ಎಲ್ಲಿ ಆ ಫೋನ್ ಪರ್ಚೇಸ್ ಆಯಿತು. ಇನಿಷಿಯಲ್ ನಮ್ಮ ಲೀಡ್ ಪ್ರಕಾರ 2,000 ಜನ ಆಲ್ಮೋಸ್ಟ್ ಸಸ್ಪೆಕ್ಟ್ ಬಂದರು. ಇವರು ಪ್ರತಿಯೊಂದಕ್ಕೆ ನೀಟಾಗಿ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಕೊನೆಯದಾಗಿ ನಾವು 4 ಜನಕ್ಕೆ ನಾವು ಶಾರ್ಟ್ಲಿಸ್ಟ್ ಮಾಡಿದ್ದೀವಿ. ಒಂದು ನೈಟ್ ಆಪರೇಷನ್ ಮಾಡಿ ಇಲ್ಲ ಅವ್ರ ಮನೆ ಸರ್ಚ್ ಮಾಡಿದ್ದೀವಿ, ಅವ್ರ ಮನೆ ಚೆಕ್ ಮಾಡಿದ್ದೀವಿ. ಕೊನೆಯದಾಗಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರ ಮನೆಯಿಂದ ನಮಗೆ ಅನ್ಯೂಸ್ಡ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್, ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ 8 ಜಿಲೆಟಿನ್ ಸ್ಟಿಕ್ಸ್ ಅವರು ಪರ್ಚೇಸ್ ಮಾಡಿದ್ದಾರೆ. ಈ ಕಾರ್ ಬ್ಲಾಸ್ಟ್ ಆಲ್ಮೋಸ್ಟ್ 30-35 ಯೂಸ್ ಆಗಿದೆ. ಉಳಿದಿದೆ ಇದರಲ್ಲಿ ಯೂಸ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಅವ್ರ ಮನೆಯಿಂದ ನಮಗೆ ಸಿಕ್ಕಿದೆ. ಪ್ಲಸ್ ಮೋಟಿವ್ ಇದರಲ್ಲಿ ಕ್ಲಿಯರ್ ಇದೆ. ಪ್ಲಸ್ ಅವರಿಗೆ ನಾಲೆಜ್ ಇದ್ದು ಯಾವ ರೀತಿ ಮಾಡಬೇಕು. ಪ್ಲಸ್ ಬೇರೆ ಬೇರೆ CCTV ಕ್ಯಾಮ್ರಾದಲ್ಲಿ ಅವ್ರದ್ದು ಮೂವ್ಮೆಂಟ್ ಇರಲಿ, ಈ ಕಡೆ ಇಪ್ಪಲ್ಲಿ ಬರೋದು ಮೂವ್ಮೆಂಟ್ ಇರಲಿ, ಬೇರೆ ಕಡೆಯಲ್ಲಿ ಅದು ಕೂಡ ನಮಗೆ ಕ್ಲಿಯರ್ಲಿ ಗೊತ್ತಾಗಿದೆ. ಈ ಇಬ್ಬರು ಬಿಟ್ಟು ನಾವು ಇನ್ನಿಬ್ಬರಿಗೆ ಕೂಡ ನಾವು ನಮ್ಮ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅವರ ಇನ್ನಿಬ್ಬರ ಹೆಸರು ಬಾದರ್ ಬೀರಪ್ಪ ಸಾಗಾಪುರ್ ಮತ್ತು ಮಲ್ಲಿಕಾರ್ಜುನ್. ಇಬ್ಬರದ್ದು ಪಾತ್ರ ಏನಿದೆ, ಇಬ್ಬರು ಮೇನ್ ಆರೋಪಿ A1 ಮತ್ತು A2ಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಪ್ಲಾನಿಂಗಲ್ಲಿ ಕೆಲವು ಪಾತ್ರ ಇದೆ ಅವರದ್ದು. ಮತ್ತು ಫಸ್ಟ್ ಏನಿದೆ ನಾವು ಹೀಗೆ ಪಾರ್ಟ್ A ಪಾರ್ಟ್ B ಆಫ್ ಕ್ರೈಮ್ ಅಂತ ಇದ್ದೀವಿ. ಪಾರ್ಟ್ A ಅಂದರೆ ಎಕ್ಸ್ಪ್ಲೋಷನ್, ಪಾರ್ಟ್ B ಅಂದರೆ ಎಕ್ಸ್ಪ್ಲೋಷನ್ ಫೇಲ್ ಆಯಿತು ಅಂದರೆ ಮತ್ತೆ ಅವರಿಗೆ ಭಯಪಡಿಸ್ಬೇಕು. ಅದರಲ್ಲಿ ಪಾರ್ಟ್ B ಅಲ್ಲಿ ಇಬ್ಬರದ್ದು ಪಾತ್ರ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟು ಕೆಲವು 2 ಅಂಗಡಿಗಳು ಯಾರು ಅವ್ರಿಗೆ ಆ್ಯಕ್ಚುಲಿ ಎಕ್ಸ್ಪ್ಲೋಸಿವ್ ಲೈಸೆನ್ಸ್, ಎಕ್ಸ್ಪ್ಲೋಸಿವ್ ಆ್ಯಕ್ಟ್ 1884 ಪ್ರಕಾರ ಓನ್ಲಿ ಲೈಸೆನ್ಸ್ ವೆಂಡರ್ ಇದ್ದರೆ ಮಾತ್ರ ಅವರಿಗೆ ನಾವು ಎಕ್ಸ್ಪ್ಲೋಸಿವ್ ಕೊಡಬೇಕು. ಯಾರಾದರೂ ಪಬ್ಲಿಕ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ಅವರಿಗೆ ಕೊಡೋಂಗಿಲ್ಲ. ಆದರೆ ಇವರಿಗೆ ಕೊಟ್ಟಿದ್ದಾರೆ. ಆ 2 ಅಂಗಡಿ ಮೇನ್ ಮಾಲಿಕ್/ಮ್ಯಾನೇಜರ್ ಅಂದರೆ ಆ ಅಂಗಡಿ ನಡೆಸೋದಕ್ಕೆ ಕೂಡ ನಾವು ಈ ಕೇಸಲ್ಲಿ ಆರೋಪಿ ಥರ ಕನ್ಸಿಡರ್ ಮಾಡಿದ್ವಿ, ಅವ್ರಿಗೆ ಕೂಡ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಪೂರ್ತಿ ನಾನು ತಮಗೆ ಶಾರ್ಟಾಗಿ ಹೇಳ್ತಾ ಇದ್ದೀನಿ, 20 ದಿವಸ ಆದರೂ ಹಾರ್ಡ್ ವರ್ಕ್ ಇದೆ, ಇದರಲ್ಲಿ ಬ್ಯಾಕ್ಗ್ರೌಂಡ್ ವರ್ಕ್ ಜಾಸ್ತಿ ಇದೆ. ಕೊನೆಯದಾಗಿ ನಮ್ಮ ಟೀಮ್ ಡೇ ನೈಟ್ ಕೆಲಸ ಮಾಡ್ತಾ ಇದ್ವಿ. ನಂಬರ್ಸ್ ಇರುತ್ತೆ, CCTV ಇರುತ್ತೆ, CCTV ಕ್ಯಾಮ್ರಾ ಇರುತ್ತೆ. ಅವ್ರ ಮನೆಯಲ್ಲಿ ಯಾವ ಅಂದರೆ ಈ ಗಾಡಿ ಎಲ್ಲಿ ಹೋಯಿತು, ಈ ಪರ್ಸನ್ ಎಲ್ಲಿ ಹೋಯಿತು, ಅದು ಪೂರ್ತಿ ಟೈಮ್ ಅವರಿಗೆ ಲಾಸ್ಟ್ 3-4 ಇಯರ್ಸ್ ತನಕ ಟ್ರ್ಯಾಕ್ ಮಾಡಿದ್ದಾರೆ ಅವರು. ಅದರಲ್ಲಿ ನಮ್ಮ ಆ್ಯಕ್ಚುಲಿ ಎಪ್ರಿಷಿಯೇಬಲ್ ವರ್ಕ್. ಅಂದರೆ ಒಂದು ರೀತಿ ಬಾಗಲಕೋಟೆಗೆ ಇದು ಈ ಥರ ಕೇಸ್ ಆಗಿದೆ ಅಂದರೆ ನಮಗೆ ಕೂಡ ಮನಸ್ಸಲ್ಲಿ ಇತ್ತು, ಪಬ್ಲಿಕ್ ಮನಸ್ಸಲ್ಲಿ ಭಯ ಬರ್ಬಾರ್ದು, ಡಿಟೆಕ್ಟ್ ಆಗಲೇಬೇಕು ಅಂತ. ಮತ್ತು ಒಂದು ರೀತಿ ಚಾಲೆಂಜಿಂಗ್ ಕೂಡ ಇತ್ತು, ಯಾರು ಈ ಥರ ಮಾಡಿದ್ದಾರೆ. ನಾವು ಇಷ್ಟು ಪ್ರಿಕಾಷನ್ ತಗೋತಾ ಇದ್ದೀವಿ. 2 ಫ್ರಂಟಲ್ಲಿ ನಾವು ನಮಗೆ ಈಗ ಶಿಕ್ಷೆ ಸಿಕ್ಕಿದೆ. ನಮ್ಮ ಪೂರ್ತಿ ಟೀಮ್ ಏನಿದೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಸೋಫಾ ಆಫೀಸರ್ಸ್ ಇದೆ, ಅವ್ರದ್ದು ಪಾತ್ರ
ಇಂಪಾರ್ಟೆಂಟ್ ಇದೆ. ಅಂದರೆ ಇಂಡಿವಿಜುವಲಿ ಈ ಕಾರಣ ನಮಗೆ ಕೇಸ್ ಡಿಟೆಕ್ಟ್ ಆಗಿದೆ ಹೇಳಕ್ಕೆ ಬರಲ್ಲ, ಬಟ್ ಎಲ್ಲರದ್ದು ಪಾತ್ರ ಇದರಲ್ಲಿ ತುಂಬ ಮುಖ್ಯ ಇದೆ. ಯಾಕಂದ್ರೆ ಬಿಕಾಸ್ ಅವ್ರು ಕಂಟಿನ್ಯೂಸ್ ಇದರ ಮೇಲೆ ಕೆಲಸ ಮಾಡ್ತಾ ಇದ್ರು ಅಂದರೆ ನಮಗೆ ಕೇಸಲ್ಲಿ ಸಕ್ಸಸ್ ಇದೆ. ಇವತ್ತು ನಾವೆಲ್ಲ ಸೇರಿದ್ದೀವಿ, ತಮ್ಮ ಮುಖಾಂತರ ನನ್ನ ಟೀಮ್ಗೆ ಕೂಡ ಪಬ್ಲಿಕ್ ಕೂಡ ವಿಡಿಯೋವೆಲ್ಲ ತಿಳಿಸ್ತಾ ಇದ್ದೀನಿ. ಅವರು ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಟೀಮ್ಗೆ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಒಂದು ತುಂಬ ಸಹಾಯ ಏನು ಎಪ್ರಿಷಿಯೇಟ್ ಕೆಲಸ ಅವರು ಮಾಡಿದ್ದಾರೆ. ಇದ್ರ ಮುಂದೆ ಕೂಡ ನಾನು ಹೆಸರು ಮಾಡ್ತೀನಿ. ನಾವು ಅವರು ಇದೇ ಬೇರೆ ಏನಾದ್ರು ಪ್ರಶ್ನೆ ಇದೆ? ಎಲ್ಲ ಹಿಂದೆ ಸೇರಿ ಮುಂದೆ ಸೇರಿ ಎಲ್ಲ ಇದೇ ಕೇಸ್ ಮೇಲೆ ಕೆಲಸ ಮಾಡಿದ್ದಾರೆ ಮತ್ತು ತುಂಬ ಎಪ್ರಿಷಿಯೇಬಲ್ ಕೆಲಸ ಮಾಡಿದ್ದಾರೆ. ಇಂಪಾರ್ಟೆಂಟ್ ಇದರಲ್ಲಿ ಬಿಕಾಸ್ ಕಂಟಿನ್ಯೂಸ್ ಅವರು ಫೋನ್ ಸ್ವಿಚ್ ಆಫ್ ಮಾಡಬೇಕು. ಅದೇ ಟ್ರೆಕ್ ಮಾಡೋದು ಕಷ್ಟ ಇದೆ. ಫೋಟೋ